ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ಲ್ಯಾಂಟ್ ಡಾಕ್ಟರ್ ಅಭಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಮಾಹಿತಿ ಅಂದರೆ ಮುಂಗಾರು ಮುಂಚಿತವಾಗಿ ಮಾಗಿ ಉಳುಮೆಯ ಮಹತ್ವ ಏನೆಂದು ತಿಳಿಯೋಣ. ಮೊದಲನೇದಾಗಿ ಜಮೀನಿನ ಮಣ್ಣಿನ ಮೇಲೆ ಪರಿಣಾಮ. ಬೇಸಿಗೆಯಲ್ಲಿ ಮಾಗಿ ಉಳುಮೆಯಿಂದ ತಯಾರಾಗಿರುವಂಥ ಜಮೀನು ಮುಂಗಾರು ಮಳೆಯಾಗುತ್ತಿದ್ದಂತೆ ನಾವು ಹರಿಗಿ ಬಿತ್ತಲು ಸುಲಭವಾಗುತ್ತದೆ. ಎರಡನೇದಾಗಿ ಕಳೆಗಳ ನಿಯಂತ್ರಣ. ನಾವು ಮಾಗಿ ಉಳುಮೆ ಕೈಗೊಳ್ಳುವ ಮೂಲಕ ನಮ್ಮ ಹೊಲದಲ್ಲಿನ ಗರಿಕೆಯ ಬೇರುಗಳು, ಜೇಕಿನ ಗಡ್ಡೆಗಳು ಮತ್ತು ಕಳೆಗಳ ಅವಶೇಷಗಳು ಸುಲಭವಾಗಿ ಆರಿಸಿ ನಮಗೆ ತೆಗೆಯಲು ಸಹಾಯ ಆಗುತ್ತದೆ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಕೀಟಗಳು ಮತ್ತು ರೋಗಗಳ ನಿಯಂತ್ರಣ. ಹಿಂಗಾರು ಹಂಗಾಮಿನಲ್ಲಿ ನಾವು ಬೆಳೆದಂಥ ಬೆಳೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕೀಟ ಆಗಿರ್ಬೋದು, ಕೋಶ ಆಗಿರ್ಬೋದು ಮತ್ತು ಅವುಗಳ ತತ್ತಿಗಳಾಗಿರ್ಬೋದು, ಇವು ಸೂರ್ಯನ ಕಿರಣಕ್ಕೆ ಒಗ್ಗುವುದರಿಂದ ಜಮೀನಿನ ಒಳಗೆ ಕೆಲವು ಕೀಟಗಳ ಅವಶೇಷ ಆಗಿರ್ಬೋದು, ಸಸ್ಯಗಳ ರೋಗಗಳ ಅವಶೇಷ ಆಗಿರ್ಬೋದು, ಇವು ಕೋಶದ ಹಂತದಲ್ಲೇ ನಾವು ಕಡಿಮೆ ಮಾಡಬಹುದು. ಮತ್ತು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ಬೆಳೆ ಉಳಿಕೆಗಳು. ಬೆಳೆ ಕಟಾವಿನ ನಂತರ ನಮ್ಮ ಜಮೀನಲ್ಲಿ ಬೆಳೆಗಳ ಉಳಿಕೆಗಳು ಉಳಿದಿರ್ತಾವೆ, ಕಸ ಕಡ್ಡಿ ಉಳಿದಿರ್ತಾವೆ, ತ್ಯಾಜ್ಯಗಳು ಉಳಿದಿರ್ತಾವೆ. ಇವುಗಳು ಮಣ್ಣಿನಲ್ಲಿ ಬೇಗನೆ ಕೊಳೆತು ಉತ್ತಮ ಸಾವಯವ ಗೊಬ್ಬರ ಆಗ್ತದೆ. ಮುಂಬರುವ ಬೆಳೆಗಳಿಗೆ ಇದು ಉಪಯುಕ್ತ ಆಗ್ತದೆ. ಐದನೇದಾಗಿ ನೈಸರ್ಗಿಕ ಹಾಗೂ ಜೈವಿಕ ಪರಿಸರದ ಮೇಲೆ ಪರಿಣಾಮ. ಮುಂಗಾರುಕ್ಕಿಂತ ಮುಂಚೆ ಮಾಗಿ ಉಳುಮೆಯಿಂದ ಕೀಟಗಳ ಕೋಶ ಆಗಿರ್ಬೋದು ಮತ್ತು ರೋಗಗಳಾಗಿರ್ಬೋದು ನಮ್ಮ ಜಮೀನಿನಂತಿರೋ ಕೊಕ್ಕರೆ ಮತ್ತು ಇನ್ನಿತರ ಪಕ್ಷಿಗಳಿರ್ತಾವೆ. ಆ ಪಕ್ಷಿಗಳು ನಮ್ಮ ಶತ್ರು ಕೀಟಗಳನ್ನು ಹೆಕ್ಕಿ ತಿಂತಾವೆ. ಇದರಿಂದ ನಾವು ಜೈವಿಕ ನಿಯಂತ್ರಣ ಮಾಡೋದಂಗೆ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಕೃಷಿಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.